ಬೆತನಿ ಸೆಂಟ್ರಲ್ ಶಾಲೆಯ ವಿದ್ಯಾರ್ಥಿಗಳ ಕ್ಯಾಬಿನೆಟ್ ನಾಯಕರ ಪ್ರಮಾಣ ವಚನ ಕಾರ್ಯಕ್ರಮ ಗಿಡಕ್ಕೆ ನೀರು ಹಾಕುವ ಮೂಲಕ ಪ್ರಾರಂಭಿಸಲಾಯಿತು. ಶಾಲೆಯ ಪ್ರಾಂಶುಪಾಲರಾದ ಐರಿನ್ ಡಿಸೋಜಾ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಪ್ರಾರಂಭಿಸಿದ್ದು, ಶಾಲೆಯ ಕ್ಯಾಬಿನೆಟ್ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸಿದ್ರು. ನಾವು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆ, ಹೆಮ್ಮೆ ಮತ್ತು ಕೃತಜ್ಞರಾಗಿರುತ್ತೇವೆ. ಪ್ರಾಮಾಣಿಕತೆ, ಜವಾಬ್ದಾರಿ ಮತ್ತು ಸಮರ್ಪಣೆಯೊಂದಿಗೆ ಮುನ್ನಡೆಯುವುದಾಗಿ ಗಂಭೀರವಾಗಿ ಪ್ರತಿಜ್ಞೆ ಮಾಡುತ್ತೇವೆ. ನಾಯಕತ್ವವು ಸವಲತ್ತಿನ ಬ್ಯಾಡ್ಜ್ ಅಲ್ಲ, ಸೇವೆ ಮಾಡಲು ಒಂದು ಕರೆ, ಅಧಿಕಾರದ ಸ್ಥಾನವಲ್ಲ, ಆದರೆ ಸ್ಫೂರ್ತಿ ಮತ್ತು ಒಗ್ಗೂಡಿಸುವ ಧ್ಯೇಯ ಎಂದು ನಾವು ಗುರುತಿಸುತ್ತೇವೆ. ನಾವು ನಮ್ಮ ಶಾಲೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯಲು, ಶಿಸ್ತು ಮತ್ತು ಸದ್ಭಾವನೆಯ ವಾತಾವರಣವನ್ನು ಬೆಳೆಸಲು, ನಮ್ಮ ಮಾತಿನಲ್ಲಿ ಮತ್ತು ಕ್ರಿಯೆಯಲ್ಲಿ ಮಾದರಿಗಳಾಗಿರಲು ಪ್ರತಿಜ್ಞೆ ಮಾಡ್ತೇವೆ. ನಾವು ತಿಳುವಳಿಕೆಯಿಂದ ಕೇಳುತ್ತೇವೆ, ಮುನ್ನಡೆಸುತ್ತೇವೆ, ಧೈರ್ಯದಿಂದ, ನಮ್ರತೆಯಿಂದ ಸೇವೆ ಸಲ್ಲಿಸುತ್ತೇವೆ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲ್ಯಾಣಕ್ಕಾಗಿ ಅವಿಶ್ರಾಂತವಾಗಿ ಕೆಲಸ ಮಾಡ್ತೇವೆ. ದೇವರಲ್ಲಿ ವಿಶ್ವಾಸ, ನಮ್ಮ ಮೇಲಿನ ನಂಬಿಕೆ ಮತ್ತು ನಮ್ಮ ಶಾಲೆಗೆ ಬದ್ಧತೆಯೊಂದಿಗೆ ನಾವು ಮಾದರಿಯಾಗಿ ಮುನ್ನಡೆಸುತ್ತೇವೆ. ನಮ್ಮ ಭರವಸೆಗಳನ್ನು ಉಳಿಸಿಕೊಳ್ಳುತ್ತೇವೆ ಮತ್ತು ಬೆತನಿ ಸೆಂಟ್ರಲ್ ಶಾಲೆಯನ್ನು ಸತ್ಯ, ಪ್ರೀತಿ ಮತ್ತು ಸೇವೆಯ ದಾರಿದೀಪವನ್ನಾಗಿ ಮಾಡಲು ಶ್ರಮಿಸುತ್ತೇವೆ. ಒಟ್ಟಾಗಿ ನಾವು ನಮ್ಮ ಬದ್ಧತೆಯನ್ನು ದೃಢೀಕರಿಸಿಕೊಳ್ತೇವೆ, ಏಕೆಂದರೆ ನಾವು ಹೆಮ್ಮೆಯಿಂದ ಬೆತನಿ ನಿವಾಸಿಗಳು ನಮ್ಮ ಶಾಲೆಗೆ ಬದಲಾವಣೆ ತರಲು ಮತ್ತು ಗೌರವವನ್ನು ತರಲು ಸಮರ್ಪರಾಗಿದ್ದೇವೆ ಎಂದು ವಿದ್ಯಾರ್ಥಿಗಳು ಪ್ರಮಾಣ ಮಾಡಿದರು. We shall listen with understanding. Lead with courage. Serve with humility. And work tirelessly. For the welfare of the students. We pledge to build the bridges of friendship. Strengthen the spirit of teamwork. And encourage excellence in that we do. With confidence in. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಚಿದಾನಂದನ್ ಎಆರ್, ಪ್ರಧಾನ ಕಾರ್ಯದರ್ಶಿ ಮತ್ತು ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರು, ಶ್ರೀ ಯೋಗೀಶ್, ನಗರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಮಾಲೀಕರು, ಕೆವಿ ಪೆಟ್ರೋಲ್ ಬಂಕ್ ಅರಸಕೆರೆ, ಮನೋಹರ್, ಶಿಕ್ಷಕರು, ವಿದ್ಯಾರ್ಥಿಗಳ ಪೋಷಕರು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು.